ಪ್ರಿಯ ವಿದ್ಯಾರ್ಥಿಗಳು, ಇಂದು ನಾವು ನಮ್ಮ 10ನೇ ತರಗತಿಯ ವೃಕ್ಷ ಸಾಕ್ಷಿ ಗದ್ಯ ಭಾಗದ 3ನೇ ತರಗತಿಗೆ ಹೋಗೋಣ. ಮೊದಲಿಗೆ ನಿಮಗೆಲ್ಲ ಬೆಳಗಿನ ಶುಭೋದಯಗಳು. ಜೊತೆಗೆ ನನ್ನ ಈ ತರಗತಿಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಮಕ್ಕಳೇ, ಕಥಾ ಸಾಹಿತ್ಯದ ಒಳ್ಳೆ ರುಚಿಕಟ್ಟಾಗಿರ್ತಕ್ಕಂತಹ ದುರ್ಗಸಿಂಹನ ಈ ಕತೆ ಅದರ ಆರಂಭದ ತರಗತಿಯ ಕೆಲವು ಪ್ರಮುಖಾಂಶಗಳನ್ನು ಮೆಲುಕು ಹಾಕುವುದರ ಮುಖಾಂತರ ನಾವು ಇಂದಿನ ತರಗತಿಗೆ ಹೋಗೋಣ. ನಾನು ನಿನ್ನೆ ತರಗತಿಯಲ್ಲಿ ಪದೇ ಪದೇ ಪ್ರಶ್ನಿಸಿದ್ದೆ, ದುರ್ಗಸಿಂಹನ ಒಂದು ಕಿರುಪರಿಚಯವನ್ನು ಕೊಡಿದೆ. ಇಂದು ನಾವು ಅದನ್ನು ನೆನಪು ಮಾಡಿಕೊಂಡು ನಿನ್ನೆ ತರಗತಿಯ ಏನು ಧರ್ಮಬುದ್ಧಿ, ದುಷ್ಟಬುದ್ಧಿ ಒಂದನ್ನ ಬಚ್ಚಿಟ್ಟ ನಂತರ ನಡೆದಂತಹ ವೃತ್ತಾಂತ, ಪ್ರವರ ವೃತ್ತಾಂತ, ಆ ವೃತ್ತಾಂತವನ್ನು ಕುರಿತು ನಿನ್ನೆ ತರಗತಿಯಲ್ಲಿ ಸವಿಸ್ತಾರವಾಗಿ ಚರ್ಚಿಸಿದ್ವಿ. ದುರ್ಗಸಿಂಹನ ಕಾಲ ಕ್ರಿಸ್ತಶಕ 1031, ಕಿಸಿಕಾಡಿನ ಸೈಯಡಿ, ಒಂದನೇ ಜಗದೇಕ ಮಲ್ಲನ ದಂಡನಾಯಕ ಹಾಗೂ ಸಂಧಿ ವಿಗ್ರಹಿಯಾಗಿ ಕಾರ್ಯನಿರ್ವಹಿಸಿದಂತಹ ದುರ್ಗಸಿಂಹ ನಮ್ಮ ಸಾಹಿತ್ಯ ಲೋಕದಲ್ಲಿ ತನ್ನ ಪಂಚತಂತ್ರ ಕಥೆಯ ಮೂಲಕವೇ ಇಂದಿಗೂ ತನ್ನ ಹೆಸರನ್ನ ಚಿರಸ್ಥಾಯಿ ಉಳಿಸಿಕೊಂಡಿದ್ದಾನೆ. ಮಕ್ಕಳೇ, ಒಂದನ್ನ ಬಚ್ಚಿಟ್ಟಾಯ್ತು, ಪುನಃ ಅವರಿಬ್ರು ತನ್ನ ಮಧುರಾ ನಗರಕ್ಕೆ ಹೋಗಿದ್ದು ಆಯ್ತು. ಆ ಮಧುರಾ ನಗರದಲ್ಲಿ ಕಾಲವನ್ನು ಕಳೆದು ಕೆಲವು ದಿನಗಳು ಕಳೆದ ನಂತರ ಆ ಬಚ್ಚಿಟ್ಟಂತ ಒಂದನ್ನ ಹೊತ್ಕೊಂಡು ಹೋಗಿ ಪುನಃ ಧರ್ಮಬುದ್ಧಿಯನ್ನ ಅಲ್ಲಿ ಕರ್ಕೊಂಡೋಗಿ ತೋರಿಸಿ, ನೀನೇ ಒಂದನ್ನ ಕತ್ಕೊಂಡು ಹೋಗಿದೀಯಾ ಅಂತಕ್ಕಂಥ ಕಳ್ಳತನದ ಆರೋಪವನ್ನ ಪಾಪ ಆ ಧರ್ಮಬುದ್ಧಿಯ ಮೇಲೆ ಹಾಕಿ ಆತನನ್ನ ಎಲ್ಲಿಗೆ ಎಳತಂದರೆ ಧರ್ಮಾಧಿಕರಣದ ಬಳಿಗೆ ಎಳತಂದು ನಿಲ್ಲಿಸಿದಾನೆ. ಯಾರೋ ದುಷ್ಟ ಬುದ್ಧಿ. ಅದರ್ಥ ಏನು? ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಮಕ್ಕಳೇ, ಸತ್ಯ ಗಗನಮಣಿಯಷ್ಟೇ ಶ್ರೇಷ್ಠ. ಕುಮಾರವ್ಯಾಸನ ಪದ್ಯದಲ್ಲಿ ಬರುತ್ತೆ, ಗಗನಮಣಿಗೆ ಎಡೆಯಾರು, ಸತ್ಯವೇ ಗಗನಮಣಿಗೆ ಎಡೆ. ಅಂದ್ರೆ ಗಗನಮಣಿ ಅಂದ್ರೆ, ಗಗನ ಅಂದ್ರೆ ಆಕಾಶ, ಅದರ ಮಣಿ ಅಂದ್ರೆ ಸೂರ್ಯ. ಗಗನದ ಮಣಿ ಅಂದ್ರೆ ಸೂರ್ಯ. ಸೂರ್ಯನಷ್ಟೇ ಪ್ರಕಾಶಮಾನ ಹೊಳಿತಕ್ಕಂಥದ್ದು ಸತ್ಯ. ಅಂತ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಆ ರೀತಿ ಆ ಪಾಪ ಸಂಯಮಿ ಸಜ್ಜನ ಹೆಸರಿತಕ್ಕನಾಗೆ ಧರ್ಮ ಬುದ್ಧಿಯವ ಆ ವ್ಯಕ್ತಿ ಆ ಕ್ಷಣ ಅವನೇನನ್ನೂ ಕೂಡ ಆರೋಪಿಸಲ್ಲ. ಅಯ್ಯೋ, ನಾನು ಯಾವುದೇ ಕಾರಣಕ್ಕೂ ತೆಗೆದುಕೊಂಡಿಲ್ಲ, ನಾನು ಯಾಕೆ ಅಂಜಲಿ ಅಂತೇಳಿ ಅವನು ಎಲ್ಲಿ ಧರ್ಮಾಧಿಕರಣ ಕೊಂಡೊಯ್ತಾನೋ ಅಲ್ಲಿಯೇ ಹೋಗ್ತಾನೆ. ಅಲ್ಲಿ ಹೋಗಿ ಮೌನವಾಗಿ ನಿಂತ್ಕೊಳ್ತಾನೆ. ಅವನ ಮನಸ್ಸಲ್ಲಿ ಯಾವ ಹಡಪು ಇಲ್ಲ. ನಿಂತ್ಕೊಂಡಾಗ ಇವನೇ ನಿನ್ನ ಒಂದನ್ನ ತೆಗೆದುಕೊಂಡು ಹೋಗಿದ್ದಾನೆ, ನನಗೆ ಏನು ಸಾಕ್ಷಿ ಅಂತ ಧರ್ಮಾಧಿಕರಣದವರು ಕೇಳಿದಾಗ ದುಷ್ಟಬುದ್ಧಿ ಹೇಳ್ತಾನೆ, ನನ್ನ ಹತ್ರ ಸಾಕ್ಷಿ ಉಂಟು. ಏನಪ್ಪ? ಆ ನಡುರಾತ್ರಿ ನಾವಿಬ್ಬರು ಬಚ್ಚಿಡುವಾಗ ಬೇರೆ ಯಾರು ಮನುಷ್ಯರು ಅಲ್ಲಿರಲಿಲ್ಲ. ಅಲ್ಲಿದ್ದಂತಹ ವ್ಯಕ್ತಿ ಅಂದ್ರೆ ಮರ, ಆ ಅಶ್ವತ್ಥ ಮರ, ಮಹಾ ವಟ ವಿಟಪಿನೇ ಈ ಒಂದು ಪ್ರಕರಣಕ್ಕೆ ನೈಜ ಸಾಕ್ಷಿ ಅಂತ ಹೇಳಿ ದುಷ್ಟಬುದ್ಧಿ ಹೇಳ್ತಾನೆ. ಅಶ್ರುತ ಪೂರ್ವಂ, ಶ್ರುತ ಅಂದ್ರೆ ಕೇಳೋದು, ಅಶ್ರುತ ಅಂದ್ರೆ ಇದುವರೆಗೂ ಕೇಳದೇ ಇದ್ದಂಥದ್ದು. ಪೂರ್ವ, ಈ ಮುಂಚೆ ಆ ಮಾತನ್ನ, ಆ ಸಾಕ್ಷಿಯನ್ನ ನಾವು ಕೇಳೇ ಇರಲಿಲ್ಲ. ಮರವನ್ನ ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಬಳಸ್ಕೊಳ್ಳೋಕೆ ಸಾಧ್ಯವೇ ಅಂತಕ್ಕಂಥ ಮಾತನ್ನ ಧರ್ಮಬುದ್ಧಿಯಲ್ಲಿ ಕೇಳಿಕೊಂಡಾಗ ಧರ್ಮಬುದ್ಧಿ ಹೇಳ್ತಾರೆ, ದೈವಕ್ಕೆ ಸತ್ಯ ಸುಳ್ಳು ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಭಯ ಬೇಡ, ಆ ಸ್ಮರವನ್ನೇ ನೀವು ಸಾಕ್ಷಿ ತಿಳ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಧರ್ಮಬುದ್ಧಿ. ಮಕ್ಕಳೇ, ನಾನು ಬರೀ ಪಾಠ ಭಾಗವನ್ನೇ ಹೇಳ್ಕೊಂತ ಹೋಗ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಒಂದು ಮೌಲ್ಯವನ್ನು ಗಮನಿಸಿ. ಏನ್ ಮೌಲ್ಯ? ಸಂಯಮ.
ಸುಳ್ಳು ಕಳ್ಳತನದೊಂದು ಆರೋಪ ಹೊರಿಸ್ತಾನೆ. ನೀನು ಆ ತಪ್ಪು ಮಾಡಿರಲ್ಲ. ಆದರೆ ಆ ಆರೋಪವನ್ನ ನಿನ್ನ ಮೇಲೆ ಹೊರಿಸಿದ ತಕ್ಷಣವೇ ನಿನ್ನಲ್ಲೊಂದು ಫೈರ್ ಅಂದ್ರೆ ಕೋಪ ಹೊರಬರುತ್ತೆ. ಯಾಕೆ ಹೊರಬರುತ್ತೆ? ನೀನು ತಪ್ಪು ಮಾಡಿರಲ್ಲ, ಅದು ಕೂಡ ಸಿಟ್ಟು ಬರುತ್ತೆ. ಆ ಸಿಟ್ಟಿನಿಂದ ನೀನೇನಾರ ರಿಯಾಕ್ಟ್ ಮಾಡಿದ್ರೆ, ಪ್ರತಿಕ್ರಿಯಿಸಿದ್ರೆ ನಿನ್ನ ವ್ಯಕ್ತಿತ್ವ ಕುಂದುತ್ತೆ. ಹಾಗಾಗಿ ಅಂತಹ ಸನ್ನಿವೇಶದಲ್ಲಿ ದಯವಿಟ್ಟು ಈ ಮೌಲ್ಯವನ್ನ ಕಾಪಾಡಿಕೊಳ್ಳಿ, ಸಂಯಮ. ನೀನು ಎಷ್ಟು ಸಾಧ್ಯವಷ್ಟು ಆ ಕ್ಷಣ ಮೌನವಾಗಿ ತಾಳ್ಮೆ ವಹಿಸಿ ಸಂಯಮದಿಂದಿದ್ದರೆ ಅರ್ಧ ಗೆಲುವು ನಿನ್ನದೇ. ಹೇಗೆ ಸರ್? ನಾನು ಮಾತಾಡ್ತಾ ಇದ್ದೀನಿ, ಸತ್ಯಕ್ಕೆ ಸಾವಿಲ್ಲ. ನಿನ್ನನ್ನು ನೂರಾರು ಪ್ರಶ್ನಿಸಲಿ, ನೀನು ತಪ್ಪು ಮಾಡಿರಲ್ಲ. ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನಷ್ಟೇ ನೀನು ಕೊಡು. ಅವರೇನ್ ಬೇಕಾದ್ರೂ ನಿನ್ನ ಮೇಲೆ ಆರೋಪ ಹೊರಿಸ್ತಾರೆ. ಆ ಕ್ಷಣದಲ್ಲಿ ನಿನ್ನ ವಿವೇಕವನ್ನ ನೀನು ಕೋಪದ ಕೈಗೆ ಕೊಡಬಾರದು. ಕೋಪದ ಕೈಗೆ ವಿವೇಕವನ್ನ ಕೊಟ್ಟರೆ ಎದುರಾಳಿ ನಿನ್ನನ್ನು ಉದ್ದೀಪಿಸ್ತಾನೆ, ಪ್ರೇರೇಪಿಸ್ತಾನೆ, ಕೋಪಗೊಳಪಡಿಸ್ತಾನೆ. ಆಗ ನಡಿಬಹುದಂತ ಅಚಾತುರ್ಯಗಳು ನೀನು ಭಾರೀ ದಂಡವನ್ನ ತೆರಬೇಕಾಗುತ್ತೆ. ತಪ್ಪಿದೆಯಾ? ಆ ಕ್ಷಣದಲ್ಲಿ ನೀನು ಅವನ ಮೇಲೆ ದಾಳಿ ಮಾಡಿಯೋ, ಹೊಡೆಯೋದ್ರ ಮುಖಾಂತರನೋ, ಬೈಯೋದ್ರ ಮೂಲಕನೋ ನಿನ್ನ ವ್ಯಕ್ತಿತ್ವ ಕುಂಠಿತವಾಗುತ್ತೆ. ಆ ಕ್ಷಣ ನೀನು ಮೌನವೇ ವಹಿಸಿದ್ದೆ ಆದಲ್ಲಿ ನಿನ್ನ ಪ್ರಶ್ನಿಸಲು, ನಿನ್ನನ್ನು ಪ್ರಶ್ನೆ ಮಾಡುವವರಿಗೂ, ನಿನ್ನ ಎದುರಾಳಿಗೂ ನಿನ್ನ ಗಟ್ಟಿ ವ್ಯಕ್ತಿತ್ವ, ಆ ಸಶಕ್ತ ಸನ್ನಿವೇಶ ನಿನ್ನನ್ನು ಕಾಪಾಡುತ್ತೆ. ಜೊತೆಗೆ ನಿನ್ನನ್ನು ಒಂದು ರೀತಿ ಚಿನ್ನಕ್ಕೆ ಹೇಗೆ ಸಾಣಿ ಹಿಡಿತಾರೋ, ಕುಲುಮೆಯಲ್ಲಿ ಚಿನ್ನ ಬೆಂದು ಬೆಂದು ತನ್ನ ಒಳಪನ್ನು ಹೆಚ್ಚಿಸಿಕೊಳ್ಳುವಂತೆ ನೀನು ನಿನ್ನ ವ್ಯಕ್ತಿತ್ವದಿಂದ ಇನ್ನೂ ಕೂಡ ಎತ್ತರಕ್ಕೆ ಬೆಳಿತೀಯ. ಇಂಥ ಅವಕಾಶವನ್ನ ನೀನು ಕಳ್ಕೊಳ್ಬೇಡ. ಇದು ಪಾಠವಲ್ಲವೇ? ಇದು ಪಾಠವಲ್ಲವೇ? ನಾವು ಪಾಠವನ್ನ ನಾನಾ ಆಯಾಮಗಳಲ್ಲಿ, ನಾನಾ ದೃಷ್ಟಿಕೋನಗಳಲ್ಲಿ ನೋಡ್ತಾ ಹೋದಾಗ ನಿಜಕ್ಕೂ ಸಪಠ್ಯ ಪುಸ್ತಕ ಸಮಿತಿ ರಚನೆ ಯಾಕೆ ನಮಗೋಸ್ಕರ ಇಟ್ಟಿರುತ್ತೆ? ನಮ್ಮಲ್ಲಿ ಯಾಕೆ ಈ ಒಂದು ಪಾಠದ ಮುಖಾಂತರ ಇಂಥ ಒಂದು ಜೀವನ ಮೌಲ್ಯಗಳು ಹೊರಬರ್ತವೆ? ಅವನ್ನ ನಾವು ಯಾಕೆ ಅನ್ವಯಿಸ್ಕೊಳ್ಬಾರ್ದು, ಅಪ್ಲೈ ಮಾಡ್ಕೊಳ್ಬಾರ್ದು ಅಂತಕ್ಕಂಥ ಆಲೋಚನೆನ ದಯವಿಟ್ಟು ಮಾಡಿ. ಆಗ ನಮ್ಮ ಪಾಠ ಇಟ್ಟಿದ್ದಕ್ಕೂ ಸಾಕು. ಬನ್ನಿ, ಇಲ್ಲಿ ಧರ್ಮಬುದ್ಧಿ ವಿಚಲಿತನಾಗದೆ ಧೈರ್ಯದಿಂದ ನೀವು ಆ ಸಾಕ್ಷಿಯನ್ನು ತೆಗೆದುಕೊಳ್ಳಿ. ಯಾಕೆ ಅಂದರೆ ಆ ಅಶ್ವತ್ಥ ಮರ, ಆ ವಟವೃಕ್ಷವು ದೈವಗಳ ಆವಾಸ ಸ್ಥಾನ, ದೇವತೆಗಳ ಆವಾಸ ಸ್ಥಾನ. ದೇವರು ಯಾವತ್ತೂ ಸುಳ್ಳನ್ನು ನುಡಿಯುವುದಿಲ್ಲ, ಸತ್ಯವನ್ನೇ ನುಡಿತಾನೆ. ಹಾಗಾಗಿ ನನಗೆ ಯಾವುದೇ ಭಯವಿಲ್ಲ, ನೀವು ಆ ಒಂದು ಸಾಕ್ಷಿಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಆಯ್ತು, ನೀವಿಬ್ಬರೂ ಒಪ್ಕೊಳ್ಳೋದಾದ್ರೆ ನಾವು ಆ ಮರವನ್ನೇ ಸಾಕ್ಷಿಯಾಗಿ ತೆಗೆದುಕೊಳ್ತೀವಿ. ಇಂದು ಸಂಜೆ ಆಗಿದೆ, ಕತ್ತಲೆ ಆಗ್ತಿದೆ. ಈಗ ನಾವು ಹೊರವಲಯಕ್ಕೆ ಹೋಗೋದು ಬೇಡ, ಎಲ್ಲರೂ ಈ ದಿನ ಮನೆಗೆ ಹೋಗೋಣ. ನಾಳೆ ಬೆಳಗಾದಾಗ ಈ ಒಂದು ಪ್ರಕರಣವನ್ನ ಇತ್ಯರ್ಥ ಮಾಡೋಣ ಅಂತೇಳಿ ಧರ್ಮಾಧಿಕಾರಿಗಳು ಎಲ್ಲರನ್ನು ಮನೆ ಕಳಿಸಿ ಅವರು ಹೊರಟು. ನೋಡಿ ಮಕ್ಕಳೇ, ಇಷ್ಟು ನೆನ್ನೆಯ ಪಾಠ ಅರ್ಥ ಆಯ್ತಾ? ಈಗ ಮುಂದಿನ ಪಾಠಕ್ಕೆ ನಾವು ಹೋಗೋಣ. ಬನ್ನಿ. ಮನುಷ್ಯರ ಸುಕೃತ ದುಷ್ಕೃತಗಳ ದೈವಗಳು ಅರಿವುದು, ಆದ್ದರಿಂದ ಈ ಸಾಕ್ಷ್ಯಂ ಉಚಿತ ಮರಣಂ ನುಡಿಸುವುದು ಪರಮ ಗಹನಂ. ಈ ಸಾಕ್ಷ್ಯಂ ಕೈಕೊಳ್ಳುವುದೇನೆ ಧರ್ಮಬುದ್ಧಿ ಕರಕೊಳ್ಳಿತ್ತು ಕೈಕೊಂಡನೇನೆ. ಧರ್ಮಾಧಿಕರಣದವರಂದು ಹೋಳ್ತು ಹೋದುದು ನಾಳೆ ಹೋಗಿ ಕೇಳೋ ಏನೇ ತಮ್ಮ ಮನೆಗೆಲ್ಲರೂ ಹೋದರು. ಆನ್ನೆಗಾಂ ದುಷ್ಟ ಬುದ್ಧಿಯು ತನ್ನ ಮನೆಗೆ ಬಂದು ತಮ್ಮಯ್ಯನ ಕೈಯಂ ಹಿಡಿದು ಕಟ್ಟೆ ಕಾಂತ ಕೊಯ್ದು, ಎಷ್ಟು ಚೆನ್ನಾಗಿದೆ, ಕಟ್ಟೆ ಕಾಂತ ಕೊಯ್ದು ತತ್ ವೃತ್ತಾಂತನನ್ನವಂ ತಿಳಿಯೇ ಹೇಳಿದು ನಿಮ್ಮೊಂದು ವಚನ ಮಾತ್ರದಿ ನಮ್ಮ ಪರಿಗ್ರಹವೆಲ್ಲಂ ಹಲವು ಕಾಲ ಪಸ್ಯಗುಂಡು ಬಾಳುವಂತರ್ಥಂ
ನೀವ ಮರದ ಪೊರ್ರೊಳ್ ಅಡಂಗಿದ್ದು ಧರ್ಮ ಬುದ್ಧಿಯೇ ಪೊನ್ನ ಕೊಂಡೊಯ್ದನೆಂದು ನುಡಿ ಎಂಬುದ ಮಾತ ನಿಂತಿದ್ದಂ. ಮಕ್ಕಳೇ, ಅಲ್ಲಿರ್ತಕ್ಕಂಥ ಕಠಿಣ ಪದಗಳು ಅರ್ಥವನ್ನು ಹೇಳ್ಕೊಡ್ತೀನಿ. ಎಲ್ಲರೂ ಕೂಡ ಅವರ ಮನೆಗೆ ಹೋದಾಗ ದುಷ್ಟ ಬುದ್ಧಿ ಏನು ಮಾಡ್ತಾನೆ, ಪಾಪ ಅವರ ತಂದೆ ಪ್ರೇಮಮತಿ. ಯಾರು? ದುಷ್ಟ ಬುದ್ಧಿಯ ತಂದೆ ಪ್ರೇಮಮತಿ. ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು, ಪ್ರೇಮಮತಿ. ಯಾರ ತಂದೆ? ದುಷ್ಟ ಬುದ್ಧಿಯ ತಂದೆ. ಯಾಕೆ ಸಾರ್ ಇಷ್ಟು ಒತ್ತಿ ಹೇಳ್ತೀರಿ? ಇದೊಂದು ಪ್ರಶ್ನೆನ ಮೊನ್ನೆ ನಡೆದಂತ 10ನೇ ತರಗತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ದುಷ್ಟ ಬುದ್ಧಿ ತಂದೆ ಯಾರು? ಪ್ರೇಮಮತಿ. ಬನ್ನಿ, ಕಟ್ಟೇಕಾಂತಕ್ಕೆ, ಯಾರೂ ಇಲ್ಲದ ಜಾಗಕ್ಕೆ, ಏಕಾಂತ ಸ್ಥಳಕ್ಕೆ ಆ ಪ್ರೇಮಮತಿಯನ್ನ ಅವರ ಮಗ ದರದರನೆ ಎಳ್ಕೊಂಡು ಹೋಗ್ತಾನೆ. ಎಳ್ಕೊಂಡು ಹೋಗಿ ಏನಂತಾನೆ, ನೀವು ಹೇಳುವ ಒಂದು ಸುಳ್ಳಿನಿಂದ ನಾವು ಸಾಯೋ ತನಕ ನಮ್ಮ ಇಡೀ ಕುಟುಂಬ ಸುಖವಾಗಿ ಜೀವಿಸಬಹುದು. ಹಾಗಾಗಿ ನೀವೊಂದು ಸುಳ್ಳನ್ನು ಹೇಳಬೇಕು. ಅರ್ಥ ಆಯ್ತು? ನೋಡಿ ಹೇಳ್ತಾನೆ, ಆನ್ಯಗ ದುಷ್ಟ ಬುದ್ಧಿಯಂ ತನ್ನ ಮನೆಗೆ ಬಂದು, ಅವನು ತನ್ನ ಮನೆಗೆ ಬಂದು ತಮ್ಮ ಅಯ್ಯನ ಕೈಯಂ, ತಮ್ಮಯ್ಯ ಅಂದ್ರೆ ಅಯ್ಯ ಅಂದ್ರೆ ತಂದೆ, ಅಯ್ಯ ತಂದೆ, ಅಯ್ಯನ ಕೈಯಂ ಪಿಡಿದು ಕಟ್ಟೇಕಾಂತ ಕೊಯ್ದು, ಯಾರು ಇಲ್ಲದ ಕಡು, ಕಡು ಅಂದ್ರೆ ಅತಿ, ಏಕಾಂತ ಪ್ರವೇಶಿ ಅಂತ ಕರೀತೀವಿ. ಕಟ್ಟೇಕಾಂತ ಕೊಯ್ದು ಅಂದ್ರೆ ಕರೆದು ಹೋಗಿ, ತತ್ ವೃತ್ತಾಂತಮನ್ ಎಲ್ಲವಂ ತಿಳಿಯೇ, ನಡೆದಿರ್ತಕ್ಕಂತಹ ಎಲ್ಲಾ ಘಟನೆಯನ್ನ ಅವರಪ್ಪನಿಗೆ ದುಷ್ಟ ಬುದ್ಧಿ ತಿಳಿಸಿ ಹೇಳಿದ. ನಿಮ್ಮೊಂದು ವಚನ ಮಾತ್ರದೇ ನಮ್ಮ ಪರಿಗ್ರಹಮೆಲ್ಲ. ವಚನ ಅಂದ್ರೆ ಮಾತು. ವಚನ ಹೇಳ್ತಕ್ಕಂತಹ ಒಂದೇ ಒಂದು ಮಾತಿನಿಂದ ಪರಿಗ್ರಹ ಮೆಲ್ಲವ, ನಮ್ಮ ಇಡೀ ಪರಿವಾರವೆಲ್ಲವೂ ಹಲವು ಕಾಲ, ಹಲವು ಕಾಲ ಪಸಿಯಗುಂಡು ಬಾಳುವಂತ, ಒಸಿದೆ ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಿಂದ ಇರಬೇಕು ಅಂತ ಒಂದು ಅವಕಾಶವಿದೆ. ಸಾಧಕ ನೀವ ಮರದ ಪೊರಳೊಳ್ ಅಡಂಗಿದ್ದು ಕೊಡಲು ಕೊಟ್ಟರೆ, ಕೊಡಲು ಕೊಟ್ಟರೆ, ಮರದ ಕೊಟ್ಟರೆ ಅಂತ ಕೇಳಿದಿರ? ಮರಗಳನ್ನು ಕೊಟ್ಟರೆ ಅಂತ ಕೊಟ್ಟರೆ. ನೀವ ಮರದ ಕೊಳಲೊಳ್ ಅಡಂಗಿದ್ದು, ನೀವು ಆ ಅಶ್ವತ್ಥ ಮರದಲ್ಲಿರ್ತಕ್ಕಂಥ ಕೊಟಲೆಯಲ್ಲಿ ಬಚ್ಚಿಟ್ಟುಕೊಂಡು ಧರ್ಮ ಬುದ್ಧಿಯೇ ಪೊನ್ನ ಕೊಂಡೊಯ್ದನೆಂದು, ನೀವು ಮರದಲ್ಲಿ ಬಚ್ಚಿಟ್ಕೊಂಡು ಏನು ಹೇಳಬೇಕು? ಧರ್ಮ ಬುದ್ಧಿ ಇಲ್ಲಿದ್ದಂತಹ ಒಂದನ್ನ ಮನೆಗೆ ತೆಗೆದುಕೊಂಡು ಹೋದ, ಅಷ್ಟೇ ನೀವು ಹೇಳಬೇಕು. ನುಡಿ ಎಂಬುದ ಮಾತನ್ ಇಂತೆಂದಂ, ಪ್ರೇಮಮತಿಯನ್ನ ಕರ್ಕೊಂಡು ಹೋಗಿ ಕಟ್ಟೇಕಾಂತ ಕೊಯ್ದು ಅಲ್ಲಿ ನೀವು ಹೇಳ್ತಕ್ಕಂಥ ಒಂದೇ ಒಂದು ಸುಳ್ಳಿನಿಂದ ನಮ್ಮ ಇಡೀ ಕುಟುಂಬವೆಲ್ಲವೂ ಕೂಡ ಹಸಿಯದೆ ಸ್ವಚ್ಛಂದವಾಗಿ ಸುಖವಾಗಿ ಬಾಳತಕ್ಕಂಥ ಅವಕಾಶವಿದೆ. ಹಾಗಾಗಿ ನೀವು ಸುಳ್ಳನ್ನು ಹೇಳಬೇಕು. ಎಲ್ಲೆದ್ದು ಹೇಳಬೇಕು? ಆ ಮರದ ಇರತಕ್ಕಂಥ ಕೊಟರಲ್ಲಿ ಬಚ್ಚಿಟ್ಕೊಂಡು ಹೇಳಬೇಕು ಅಂತ ಹೇಳಿದಾಗ ಪಾಪ ಪ್ರೇಮಮತಿ ಅದಕ್ಕೆ ಮರು ಪ್ರತಿಯಾಗಿ ಏನು ಹೇಳ್ದ ಅನ್ನೋದೇ ಮುಂದಿನ ಪಾಠ. ಅರ್ಥ ಆಗ್ತಿದೆಯೇ? ಪರಧನ ಹರಣಂ ವಿಶ್ವಾಸಘಾತುಕಂ ಸ್ವಾಮಿ ದ್ರೋಹಮಂ, ಇವೆಲ್ಲವ ಹೇಗೈದು ತಿಳಿಸುಗು ಎನ್ ತಪ್ಪದೆಲ್ಲವ ನೀನು ಅರಿಯದಿದ್ದು ಎನ್ನು ಸಾಕ್ಷಿ ಮಾಡಿ ನುಡಿಸಿ ಕಿಡಿಸಲ್ಬಗಿದೆ. ನಿನ್ನ ಬಳುವೆಗೆ ನಮ್ಮ ಕುಲಮನ್ ಎಲ್ಲವ ಅಳಿವ ಬಗ್ಗೆ ಏನ ದುಷ್ಟ ಬುದ್ಧಿ ಕೇಳಿದು ನಮ್ಮ ನಿರ್ವಾಹಮ
ಕಿಡಿಸದೆ ಎನ್ ಅಂದುದಂ ಗೈಯೆಂದು ತನ್ನ ತಂದೆಯ ಒಡಂಬಡಿಸುತ್ತಿಪ್ಪನ್ ಆದಿತ್ಯನ್ ಅಪರಗಿರಿ ಎಯ್ದುವುದಂ. ಮಕ್ಕಳೇ, ಪುಸ್ತಕ ನೋಡ್ಕೊಂತಿದ್ರ ಅಂತ ಭಾವಿಸ್ಕೊಂಡಿದ್ದೀನಿ. ಇಲ್ಲ ಅಂದರೆ ಬರೇ ಕಥೆ ಹೇಳ್ಕೊಂಡು ಹೋಗೋದು ಸುಲಭ. ಅಲ್ಲಿ ಪದವಿ ಭಾಗವನ್ನು ಮಾಡಿಕೊಂಡು ಪಾಠವನ್ನು ಗಮನಿಸುವುದು ಭಾರಿ ಒಳ್ಳೆಯದು. ಪರತನ ಹರಣ, ಇನ್ನೊಬ್ಬರ ಹಣವನ್ನು ದೋಚತಕ್ಕಂಥ, ಹರಣ ನಾಶ ಮಾಡೋದು. ಪರತನ ಹರಣಂ. ವಿಶ್ವಾಸಘಾತಕ, ಇನ್ನೊಬ್ಬರ ನಂಬಿಕೆಗೆ, ಇನ್ನೊಬ್ಬರ ಒಂದು ವಿಶ್ವಾಸಕ್ಕೆ ನಾವು ಮೋಸವನ್ನು ಉಂಟು ಮಾಡ್ತೀವಿ. ಸ್ವಾಮಿ ದ್ರೋಹ, ನಾವು ಯಾರು ನಮ್ಮನ್ನು ಸಾಕ್ತಿರ್ತಾರೋ, ಸಲುತ್ತಿರ್ತಾರೋ, ನಮ್ಮನ್ನು ಒಡೆಯರಾಗಿರ್ತಾರೋ ಅಂಥವ್ರಿಗೆ ಮಾಡ್ತಕ್ಕಂಥ ದ್ರೋಹ. ಇವೆಲ್ಲ ಹೇಗೈದು ಇವನ್ನೆಲ್ಲವನ್ನೂ ಮಾಡಿ ಕಿಡಿಸುಗು ಅಂದರೆ, ಕಿಡಿಸುವುದ್ರೆ ನಮ್ಮನ್ನು ನಾಶ ಮಾಡುವುದು. ಇಂತಪ್ಪದೆಲ್ಲಮ ನೀ ಅರಿಯದೆ ಎನ್ನು ಅಂದರೆ ಇನ್ನೊಬ್ಬರ ಹಣವನ್ನು ದೋಚುವುದು, ವಿಶ್ವಾಸಕ್ಕೆ ದ್ರೋಹ ಮಾಡ್ತಕ್ಕಂಥದ್ದು, ಸ್ವಾಮಿ ದ್ರೋಹ ಮಾಡ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಮನೆಯಾಳತನ, ಮನೆಯನ್ನು ನಾಶ ಮಾಡ್ತಕ್ಕಂಥದ್ದು. ಇವನ್ನೆಲ್ಲ ಮಾಡೋದ್ರ ಮೂಲಕ ನೀನು ಹಾಳಾಗೋದಲ್ಲದೆ ನನ್ನನ್ನು ಯಾಕೆ ಹಾಳು ಮಾಡ್ತೀಯ? ಇವೆಲ್ಲವೂ ಕೂಡ ನಮ್ಮನ್ನು ನಾಶ ಮಾಡಬೇಕೆಲ್ಲ ತಿಳಿದಿದ್ರೂ ಕೂಡ ನನ್ನನ್ನು ಇದಕ್ಕೆ ಯಾಕಪ್ಪ ಎಳಿತಾ ಇದೆಯಾ? ಪಾಪ ಆ ಪ್ರೇಮವತಿ ಎಂಥ ದೊಡ್ಡ ಮಾತು ಹೇಳ್ತಾನೆ. ಮಕ್ಕಳೇ, ಇಲ್ಲೂ ಒಂದು ಮೌಲ್ಯವಿದೆ, ಗಮನಿಸಿ. ಯಾವ ಮೌಲ್ಯ ಸರ್? ಅವನು 3 ಅಂಶ ಹೇಳ್ತಾನೆ. ಯಾವುದು? ಪರ, ಧನ, ಹರಣ, ವಿಶ್ವಾಸಘಾತಕ. 3ನೇದು ಸ್ವಾಮಿತ್ವ. ಮಕ್ಕಳೇ, ಈ 3 ಅಂಶಗಳನ್ನು ದಯವಿಟ್ಟು ಗಮನಿಸಿ. ಪರಸತ್ತು ಪಾಷಾಣ ಅಂತೀವಿ. ಪರಸತ್ತು ಪಾಷಾಣ. ಪಾಷಾಣ ಅಂದರೆ ವಿಷ. ಯಾವತ್ತೇ ಆಗಲಿ ಇನ್ನೊಬ್ಬರ ವಸ್ತುವಿನ ಮೇಲೆ, ಸ್ವತ್ತಿನ ಮೇಲೆ ಕಣ್ಣಾಕಬಾರದು. ಆ ಕ್ಷಣಕ್ಕೆ ನಿಮಗೆ ಲಾಭ ಅನಿಸ್ಬೋದು, ಆದರೆ ಅಂದಿನಿಂದಲೇ ನಿನ್ನ ನೆಮ್ಮದಿಯನ್ನು, ನಿನ್ನ ಆರೋಗ್ಯವನ್ನು ನೀನು ಕಳ್ಕೊಳ್ತೀಯ. ನಿನ್ನ ಆತ್ಮಸಾಕ್ಷಿಗೆ ನೀನು ವಿರುದ್ಧ ನಡೀತೀಯ. 2ನೇದು ವಿಶ್ವಾಸಘಾತಕ. ಘಾತಕ ಅಂದರೆ ಮೋಸ ಮಾಡ್ತಕ್ಕ, ನಂಬಿಕೆ ದ್ರೋಹ ಮಾಡ್ತಕ್ಕ. ಯಾರೇ ಒಬ್ಬರು ನಿನ್ನನ್ನು ನಂಬಿದ್ದಾರೆ ಅಂತ ಇಟ್ಕೊಂಡ್ರೆ ಅವ್ರಿಗೆ ನೀನು ಮೋಸ ಮಾಡಬಾರ್ದು. 2ನೇ ಮಾಲ್ಯ. 3ನೇ ಮಾಲ್ಯ ಸ್ವಾಮಿ ದ್ರೋಹ. ಸ್ವಾಮಿ ಅಂದರೆ ಇಲ್ಲಿ ಒಡೆಯ, ತಂದೆ ಅನ್ನೋ ಅರ್ಥ. ನಿನ್ನನ್ನು ನಂಬಿಕೊಂಡಂತಹ ರಾಜನಿಗೆ, ತಂದೆಗೆ ಅಥವಾ ನಿನ್ನ ಒಡೆಯನಿಗೆ ನೀನು ಮಾಡ್ತಕ್ಕಂಥ ದ್ರೋಹ ನಿಜಕ್ಕೂ ನಿನಗೆ ಶ್ರೇಯಸ್ಸಲ್ಲ. ಮಕ್ಕಳೇ, ಈ 3 ಕೂಡ ಒಳ್ಳೆಯ ಮೌಲ್ಯಗಳು, ಪ್ರೇಮವತಿ ಬಾಯಿಂದ ಬರ್ತಕ್ಕಂಥವು. ನೀವು ಕೂಡ ಇದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಿ. ನಿಮ್ಮನ್ನೇ ನಂಬಿರ್ತಕ್ಕಂಥ ತಂದೆ ಎಂಬುದು, ತಾಯಿ ಎಂಬುದು ಅವರಿಗೆ ಮೋಸ ಮಾಡಬೇಡಿ. ನಿನ್ನ ನೆಚ್ಚಿಕೊಂಡಿರ್ತಕ್ಕಂಥ ಗೆಳೆಯನಿಗೆ ಮೋಸ ಮಾಡಬೇಡಿ. ಇನ್ನೊಬ್ಬರ ವಸ್ತುವಿನ ಮೇಲೆ, ಇನ್ನೊಬ್ಬರ ಹಣದ ಮೇಲೆ ದಯವಿಟ್ಟು ಆಸೆ ಪಡಬೇಡಿ. ಈ 3 ಕೂಡ ನಿಮ್ಮನ್ನು ನಾಶಪಡಿಸ್ತವೆ. ಇದರಿಂದ ತುಂಬ ತೊಂದರೆಗೊಳಗಾಗ್ತೀರಿ. ಹಾಗಾಗಿ ಇಲ್ಲಿಂದಲೇ, ಎಳವೆಯಲ್ಲಿಯೇ, ಬಾಲ್ಯದಲ್ಲಿಯೇ ದಯವಿಟ್ಟು ಇಂತಹ ಮೌಲ್ಯಗಳನ್ನು ತಮ್ಮ ಬದುಕಿಗೆ, ತಮ್ಮ ವ್ಯಕ್ತಿತ್ವಕ್ಕೆ ರೂಢಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿ ಮಕ್ಕಳೇ. ಆಗ ನಾವು ಹೇಳ್ತಕ್ಕಂಥ ಪಾಠಕ್ಕೂ ಒಂದು ಅರ್ಥ ಬರುತ್ತೆ, ನಿಮಗೂ ನಮಗೂ ಶ್ರೇಯ ಉಂಟಾಗುತ್ತೆ. ನಮ್ಮ ಮಕ್ಕಳಪ್ಪ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು ಅಲ್ವಾ? ಬನ್ನಿ. ನೀ ಅರಿಯದಿದ್ದೆ ಎನ್ನು ಸಾಕ್ಷಿ ಮಾಡಿ ನುಡಿಸಿ ಕಿಡಿಸಲ್ಬಗಿದೆ. ಇದು ನೀನು ತಿಳಿಯದೆ ನನ್ನನ್ನು ಈ ಪ್ರಕರಣಕ್ಕೆ ಸಾಕ್ಷಿ ಮಾಡಿ ನನ್ನನ್ನು ಕೆಡಿಸತಕ್ಕಂತಹ ಮಾತನಾಡ್ತಾ ಇದೆಯಾ? ನಿನ್ನ ಪಳುವೆಗೆ, ನಿನ್ನ ಈ ದುರ್ಬುದ್ಧಿಗೆ
ಇನ್ನು ಈ ದುರಾಸೆಗೆ ಧನಲುಬ್ಧತೆಗೆ ನಮ್ಮ ಕುಲಮನ್ ಎಲ್ಲವಂ ಅಳಿವ ಬಗೆ, ಅಳಿವು ನಾಶ, ಅಳಿವು ನಾಶ. ನೋಡಿ ಅವ್ರು ಎಷ್ಟು ಜನ ಹೇಳ್ತಾರೆ, ಬರೀ ನೀವು ಒಬ್ಬರೇ ಯಾರು ಮಾಡ್ತಿಲ್ಲಪ್ಪ, ನಿಮ್ಮ ಈ ಒಂದು ಸುಳ್ಳಿನಿಂದ ನೀವು ಮಾಡ್ತಿರ್ತಕ್ಕಂಥ ಈ ಒಂದು ದುಷ್ಟತನದಿಂದ ನಮ್ಮ ಕುಲವನ್ನೆಲ್ಲವ ಅಳಿವ ಬಗ್ಗೆ, ನಮ್ಮ ಇಡೀ ಕುಲವೇ ನಮ್ಮ ವಂಶವೇ ನಾಶವಾಗ್ತಕ್ಕಂಥ ಕೆಲಸವನ್ನ ನೀನು ಮಾಡ್ತಾ ಇದ್ದೀನಿ. ಏನ ದುಷ್ಟ ಬುದ್ಧಿ ಕೇಳಿದು ನಮ್ಮ ನಿರ್ವಾಹಮಂ, ನಿರ್ವಾಹಮಂ ಅಂದ್ರೆ ತಂತ್ರ, ತಂತ್ರ. ನಾನು ಉಳಿರ್ತಕ್ಕಂತಹ ಈ ತಂತ್ರವನ್ನ ನೀನು ಯಾವುದೇ ಕಾರಣಕ್ಕೂ ಕೆಡಿಸಬೇಡಪ್ಪ. ನಿರ್ವಾಹಮಂ ಕಿಡಿಸದೆ, ಹಾಳು ಮಾಡದೆ, ಯನ್ ಅಂಬುದಂ ನಾನು ಹೇಳಿದ್ದನ್ನ ದೈ ಎಂದು, ನಾನು ಹೇಳಿದಷ್ಟನ್ನೇ ಮಾಡು. ನಾನು ಮಾಡಿರ್ತಕ್ಕಂಥ ಈ ತಂತ್ರವನ್ನ ಕೆಡಿಸಬೇಡ. ತನ್ನ ತಂದೆಯನ್ನು ಒಡಂಬಡಿಸುತ್ತಿರ್ಪನ್, ಒಡಂಬಡಿಸುವುದು ಒಪ್ಪಿಸುತ್ತಿದ್ದ, ಒಡಂಬಡಿಸು, ನಮ್ಮ ತಂದೆಯನ್ನ ಅದಕ್ಕೆ ಅವನು ಒಪ್ಪಿಸುತ್ತಿದ್ದ. ಆದಿತ್ಯನ್ ಅಪರಗಿರಿಯನ್ ಏದುವುದಂ, ಆದಿತ್ಯ ಅಂದ್ರೆ ಭಾಸ್ಕರ, ಭಾಸ್ಕರ ಅಂದ್ರೆ ಸೂರ್ಯ. ಸಮಾನಾರ್ಥಕ ಭಾಸ್ಕರ, ಸೂರ್ಯ, ನೇಸರ, ದಿನಕರ, ರವಿ, ನೋಡಿ ಎಷ್ಟು ಪದಗಳು ಬಂತು. ಸೂರ್ಯನ ಇರ್ತಕ್ಕಂಥವು ಇನ, ಇನ ಅಂದ್ರೆ ಸೂರ್ಯ, ಆದಿತ್ಯನ್, ಅಪರಗಿರಿ, ಅಪರಗಿರಿ ಅಂದ್ರೆ ಪಶ್ಚಿಮದಲ್ಲಿ ಮುಳುಗುತ್ತಿದ್ದಂತಹ ಅಪರ, ಪಶ್ಚಿಮ. ಅಪರಗಿರಿಯನ್ ಏದುವುದಂ. ಮಕ್ಕಳೇ, ಇಲ್ಲಿ ಒಂದು ಉತ್ಪಲಾಮಾನ ವೃತ್ತದ ಒಂದು ಶ್ಲೋಕವಿದೆ, ಅದನ್ನ ಫಸ್ಟ್ ಹೇಳ್ತೀನಿ ನೋಡ್ರೆ. ಅದನ್ನ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಆ ಒಂದು ವೃತ್ತ. ಮೇದಿನಿಯಂ ಕ್ರಮ ಕ್ರಮದೆ ಪರ್ವಿದು ಉದಾತ್ತನಭೋ ವಿಭಾಗಮಚ್ಛಾದಿತಂ ದಿಕ್ ಮುಖಂ ವ್ಯಹಯಿತ ಅಖಿಲ ದುಸ್ತಿಪತಂ ತಮಾಲ ಭೃಂಗೋದರ ನೀರದಾಗಮ ಘನ ಪ್ರಕರಾಂಜನ ಪುಂಜ ಕೋಕಿಲ ಅಬ್ಜೋದರ ಕಾಯಕಾಂತಿ ಶಿತಿಕಂಠಗಳ ಪ್ರತಿಮ ಪ್ರಭಂ ತಮಂ. ತಮಂ ಅಂದ್ರೆ ಕತ್ತಲು, ತಮಂ ಕತ್ತಲು ಅಥವಾ ಕತ್ತಲೆ. ಆ ಸೂರ್ಯ ಅಪರಗಿರಿಯಕ್ಕೆ ಒಳಗೋದಾಗ ಆ ಭೂಮಂಡಲವನ್ನ ಕತ್ತಲು ಯಾವ ರೀತಿ ಆವರಿಸಿಕೊಂಡಿತು ನಸಲೇ ಇಲ್ಲ ಮಕ್ಕಳೇ. ಆ 4 ಸಾಲುಗಳ ವೃತ್ತ ಏನನ್ನ ಅರ್ಥೈಸುತ್ತಪ್ಪ ಅಂದ್ರೆ, ಆ ದಿನ ಕತ್ತಲು ಎಷ್ಟು ಪ್ರಖರವಾಗಿತ್ತು, ಎಷ್ಟು ಕೆಟ್ಟದಾಗಿತ್ತು. ಯಾಕತ್ತಲು? ಆ ದಿನ ರಪ್ಪನನ್ನ ಒಪ್ಪಿಸುತ್ತಿದ್ದಂತಹ ದುಷ್ಟ ಬುದ್ಧಿಯ ಆ ದಿನದ ಕತ್ತಲು. ಆ ದಿನದ ಕತ್ತಲು ಭೂಮಿಯನ್ನ ಹೇಗೆ ಆವರಿಸಿಕೊಳ್ತು? ಮೇದಿನಿ, ಮೇದಿನಿ ಅಂದ್ರೆ ಭೂಮಿ, ಬರ್ಕೊಳ್ಳಿ. ಮೇದಿನಿ ಭೂಮಿ, ಮೇದಿನಿಯಂ ಕ್ರಮ ಕ್ರಮದೆ ಪರ್ವಿದ್ ಉದಾತ್ತನವೋ ವಿಭಾಗಂ ಆಚ್ಛಾದಿತ ದಿಕ್ಮುಖಂ. ಆಚ್ಛಾದಿತ ಅಂದ್ರೆ ನಾನು ನೆನ್ನೆಸ್ತ ಹೇಳ್ಬಿಟ್ಟಿದ್ದೆ, ಆವರಿಸಿಕೊಂಡ. ಆಚ್ಛಾದ, ಆಚ್ಛಾದಿತ ಆವರಿಸು. ವ್ಯವಹಿತ ಅಖಿಲ, ಅಖಿಲ ಅಂದ್ರೆ ಬ್ರಹ್ಮಾಂಡ ಸೃಷ್ಟಿ. ಪತಂ
ಅಂದರೆ ಆ ಕತ್ತಲು ಅಂತಕ್ಕಂಥದ್ದು ಇಡೀ ಭೂಮಂಡಲವನ್ನು ಆವರಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ತಮಾಲ ಭೃಂಗೋದರ ನೀರದಾಗಮ, ಭೃಂಗೋದರನ ಕಪ್ಪಾದ ಮೋಡಗಳು, ಕಪ್ಪಾದ ಮೋಡಗಳು ಆಕಾಶವನ್ನು ಆವರಿಸಿಕೊಳ್ಳುವಂತೆ. ಘನ ಪ್ರಕರಾಂಜನ, ಘನ ಪ್ರಕರಾಂಜನ ಅಂದರೆ ಕಾಡಿಗೆಯಷ್ಟು ಕಪ್ಪಾದ, ಕಾಡಿಗೆ ಗೊತ್ತಲ್ಲ, ಕಣ್ಣಿಗೆ ಹಚ್ಚಿರುತ್ತಲ್ಲ ಕಾಡಿಗೆ, ಅದಕ್ಕಿಂತಲೂ ಕಪ್ಪಾದ. ಕೋಕಿಲ ಅಬ್ಜೋದರ ಕಾಯಕಾಂತಿ, ಕೋಕಿಲ ಕೋಗಿಲೆ. ಅಬ್ಜೋದರ, ಅಬ್ಜೋದರ ಅಂದ್ರೆ ಅಬ್ದೀಪ ಅಂದ್ರೆ ಜಲ, ಜಲದಲ್ಲಿ ಜನಿಸಿದ ಕಮಲವನ್ನ ತನ್ನ ಉದರದಲ್ಲಿ ಜನಿಸಿದ, ಉದರದಲ್ಲಿ ಧರಿಸಿದವ ಯಾರು? ವಿಷ್ಣು. ವಿಷ್ಣುವಿನ ಮೈಯ ಕಾಂತಿಯಂತೆ, ವಿಷ್ಣು ಮೈ ಬಣ್ಣ ಕಪ್ಪು, ಆ ಅಂತಹ ಕಪ್ಪು. ಶಿತಿಕಂಠಗಳ ಪ್ರತಿಭಾ ಪ್ರಭಂ, ಶಿತಿಕಂಠ ಅಂದ್ರೆ ಶಿವನ ಕೊರಳಲ್ಲಿದ್ದಂತಹ ಆ ಕಪ್ಪು. ಒಟ್ಟಾರೆ ಕತ್ತಲಿಗೆ ಕೊಟ್ಟಿರ್ತಕ್ಕಂತಹ ಸಾಕಷ್ಟು ಹೋಲಿಕೆ ಇದೆ. ಶಿವನ ಕಂಠದ ವಿಷಕಂಠದಂತೆ ಕಪ್ಪಾದ, ವಿಷ್ಣುವಿನ ಮೈಮೇಲಿನ ಬಣ್ಣ ಜೊತೆಗೆ ನೀರು ತುಂಬಿರ್ತಕ್ಕಂತಹ ಕಪ್ಪಾದ ಮೋಡಕ್ಕೆ ಕಾಡಿಗೆಷ್ಟು ಕಪ್ಪಾದ ಅಂತಹ ಕಪ್ಪನೆಯ ಕತ್ತಲು ಆ ದಿನ ಭೂಮಿಯನ್ನ ವ್ಯವಸ್ಥಿತವಾಗಿ ಅಷ್ಟ ದಿಕ್ಕುಗಳನ್ನ ಆವರಿಸಿಕೊಳ್ತಾ ಹೋಯಿತು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಒಟ್ಟಾರೆ ಆ 4 ಸಾಲು ಮಂದಿ ಏನು ಹೇಳುತ್ತಪ್ಪ ಅಂದ್ರೆ ಆ ದಿನ ಭೂಮಿಗೆ ಆವರಿಸಿಕೊಂಡಂತಹ ಕತ್ತಲನ್ನ ಸೂಚಿಸುತ್ತೆ. ಅದನ್ನು ನಾವು ಇನ್ನೊಂದು ಗಮನಿಸಬಹುದಾದ್ರೆ, ಯಾಕೆ ಸರ್ ಕತ್ತಲಿಗೆ ಅಷ್ಟೊಂದು ಬೇಕಿತ್ತೆ ಹೋಲಿಕೆ? ಅವನು ಯಾಕೆ ಕೊಟ್ಟನ ಹೋಲಿಕೆ ಅಂದ್ರೆ ಆ ದುಷ್ಟ ಬುದ್ಧಿಯ ವರ್ತನೆಯ ಕೆಟ್ಟತನವನ್ನ, ಆ ಕೆಟ್ಟದ ಕತ್ತಲಿಗೆ ಆ ಭೂಮಿ ಮೇಲಿರ್ತಕ್ಕಂಥ ಕತ್ತಲಿನ ಹೋಲಿಕೆ ಮಾಡಿದ್ದಾನೆ. ಈಗ ಸಮೀಕರಿಸಿ ಬರೀತಕ್ಕಂಥ ಪ್ರಯತ್ನ ಮಾಡಿದ್ದಾನೆ. ಬನ್ನಿ. ಅಂತೂ ಕವಿದ ಕತ್ತಲೆಯೋಳು ದುಷ್ಟ ಬುದ್ಧಿ ತನ್ನ ತಂದೆಯನ್ನು ಕೊಂದಲ್ಲದೆ ಮಾಡಿನೆಂದು ಕೊಯ್ವನ್ ಕೊಯ್ದು ಬಳ್ಳಾರಿಯ ಮನೆಯ ಪರಕೆಯ ಕುರಿಯಂ ಕುಗಿಸುವಂತೆ ವಟವಿಟಪಿಯ ಕೋಟರ ಕುಟೀರಾಂತರಮಂ ಕುಗಿಸಿ ಭವರಮಂ ಗೆಲ್ಲೆನೆಂದು ರಾಗಿಸಿ ಮನೆಗೆ ಒಂದು ನಿದ್ರಾಂಗನಾಸಕ್ತನಾದಂ. ಹೇಳ್ಕೊಂಡೋದು ಅರ್ಥ ಆಗಲ್ಲ, ಅಲ್ಲಲ್ಲೇ ಹೇಳ್ಕೊಂಡೋದು ಅರ್ಥ. ಅಂತೂ ಕವಿದ ಕತ್ತಲೆಯೋಳು, ಆ ರೀತಿ ಭೂಮಿಯನ್ನ ಆವರಿಸಿಕೊಂಡಂತ ಆ ಕೆಟ್ಟ ಕತ್ತಲೆಯಲ್ಲಿ ತನ್ನ ತಂದೆಯ ಕೊಂದಲ್ಲದೆ ಮಾಡೆನೆಂದು, ಇವತ್ತು ನಮ್ಮಪ್ಪನ್ನ ಸಾಯಿಸ್ತೆ ನಾನು ಬಿಡಲ್ಲ ಎಂದು ಒಯ್ವನ್ ಕೊಯ್ದು ಆ ರೀತಿ ಅವರಪ್ಪನನ್ನ ಎಳಕೊಂಡು ಹೋಗಿ ಬಳ್ಳಾರಿಯ ಮನೆಯಂ ಪರಕೆಯ ಕುರಿಯಂ ಮುಗಿಸುವಂತೆ. ನೋಡಿ ಮಕ್ಕಳಿಗೆ ಚೆನ್ನಾಗಿ ಮಾಡ್ಕೊಳ್ಳಿ. ಬಳ್ಳಾರಿಯ ಮನೆಯಂ ಪರಕೆಯ ಕುರಿಯಂ ಮುಗಿಸುವಂತೆ. ಇಲ್ಲೊಂದು ಅಲಂಕಾರ ಇದೆ ಮತ್ತೆ. ಈಗ ಇದು ನೇರ ಪಾಠ ಮುಗಿಸ್ಕೊಳ್ಳೋಣ. ಚೆನ್ನಾಗಿದೆ ಅಲಂಕಾರ. ಬಳ್ಳಾರಿ ಅಂದ್ರೆ ಮಾರಿ, ಬಳ್ಳಾರಿ ಮಾರಿ. ಮಾರಿಯ ಮನೆಗೆ ಅರಕೆ ಕುರಿ ಇರುತ್ತೆ ನೋಡಿ. ಅರಕೆ ಕುರಿ ಗೊತ್ತಾ? ಅರಕೆ ಬಿಟ್ಟಿರ್ತಕ್ಕಂಥ ಕುರಿ. ಆ ಕುರಿ ಪಾಪ ಇಂತಿಂತ ಹೋಗ್ತಿರುತ್ತೆ. ಆ ಕುರಿನ ಎಳ್ಕೊಂಡೋಗಿ ಆ ಬಳ್ಳಾರಿ ಮನೆ ಮಾರಿ ಮನೆಗೆ ನೂಕುವಂತೆ, ಆ ಮಾರಿ ಮನೆಯಲ್ಲಿ ಬಚ್ಚಿಡುವಂತೆ ಪಾಪ ಆ ಪ್ರೇಮಮತಿಯನ್ನ, ದುಷ್ಟ ಬುದ್ಧಿ ಆ ಕುರಿಯನ್ನ ಯಾವ ರೀತಿ ಎಳ್ಕೊಂಡು ಹೋಗ್ತಾರೋ ಆ ರೀತಿ ಅವರ ಅಪ್ಪನ ಕೈಯನ್ನು ಹಿಡ್ಕೊಂಡು ದರನೆ ಎಳ್ಕೊಂಡು ಹೋಗಿ ಆ ವಿಟಪಿಯ ವೃಕ್ಷದ ಕೊರಲ್ ಅಂದ್ರೆ ಒಟರೆಯಲ್ಲಿ ಅವಿತಿಟ್ಟ, ಬಚ್ಚಿಟ್ಟು ಈ ಪ್ರಕರಣವನ್ನ ಗೆದ್ದೆ ಎಂದು ಭಾವಿಸುತ್ತಾ ಖುಷಿಯಿಂದ ತನ್ನ ಮನೆಗೆ ಬಂದು ನಿದ್ರಾಂಗನ ಆಸಕ್ತನಾದ. ಅರ್ಥ ಆಯ್ತು? ಸರಳವಾಯ್ತಲ್ಲ ನೋಡಿ. ಕವಿಯ ಆ ಒಂದು ಹೋಲಿಕೆ ಎಷ್ಟು ಬ್ಯೂಟಿಫುಲ್ ಆಯ್ತು. ಅರಕೆ ಕುರಿ ಪಾಪ ಯಾರು? ಪ್ರೇಮ. ಬಳ್ಳಾರಿಯ ಮನೆಯ ಪರಕೆಯ ಕುರಿಯಂತೆ ಅಷ್ಟೇ
ಕೊಟ್ಟರೆ ಸಾಕು, ನೀವು ಅರ್ಥೈಸ್ಕೋಬೇಕು. ಇಲ್ಲಿ ಹರಕೆಯ ಕುರಿ ಯಾರು? ಪ್ರೇಮವತಿ. ಅದೇ ಉಪಮಾಲಂಕಾರದ ಉಪಮೇಯ. ಅಲ್ಲಿ ಬಳ್ಳಾರಿ ಮನೆಯ ಪರಕೆ ಕುರಿ ಉಪಮಾನ, ಅಂತೆ ಉಪಮಾಚಕ, ಬಚ್ಚಿಡ್ತಕ್ಕಂಥದ್ದು ಸಮಾನ ಧರ್ಮ. ಇಲ್ಲಿ ಹರಕೆಯ ಕುರಿ ಬೇರೆಯಾಗಿ ಹರಕೆಯ ಕುರಿಯನ್ನ ಪ್ರೇಮವತಿಗೆ ಹೋಲಿಸಲಾಗಿದೆ. ಇದು ಉಪಮಾಲಂಕಾರ. ಬರೆದು ಸಾಕು, 3 ಮಾರ್ಕ್ಸ್. ಒಟ್ಟಾರೆ ಆ ಕ್ಷಣಕ್ಕಷ್ಟೇ ಅವನು ಖುಷಿ ಕಂಡ. ಯಾರು? ದುಷ್ಟಬುದ್ಧಿ. ಅವರಪ್ಪನ ಎಳ್ಕೊಂಡೋದ, ಬಚ್ಚಿಟ್ಟು ಮನೆ ಬಂದು ಖುಷಿಯಿಂದ ಮನೆಯಲ್ಲಿ ಮಲಗಿಕೊಂಡ. ಇಷ್ಟು ಸಾಕು ಮಕ್ಕಳೇ. ಮುಂದಿನ ಪಾಠವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇದರ ಒಂದು ಮನೆ ಕೆಲಸವನ್ನು ನೀವು ಗುರ್ತಾಕಿಕೊಳ್ಳಿ. ನಿನ್ನ ಪಳುವೆಗೆ ನಮ್ಮ ಕುಲವನ್ ಎಲ್ಲ ಅಳೆಯುವ ಬಗ್ಗೆ ಸಂದರ್ಭ ಹಾಕೊಳ್ಳಿ. 3ನೇ ಸಂದರ್ಭ ಚೆನ್ನಾಗಿದೆ ನೋಡಿ. ಜೊತೆಗೆ 3-4 ವಾಕ್ಯದ ಒಂದು ಪ್ರಶ್ನೆಯನ್ನು ಗಮನಿಸಿ. ದುಷ್ಟ ಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನಂತ ಹೇಳಿದರು? ಆ 2 ಪ್ರಶ್ನೆಗಳನ್ನು ಗುರುತಾಕಿಕೊಳ್ಳಿ. ಸಾಕು. 2 ಪ್ರಶ್ನೆಗೆ ಉತ್ತರಿಸಿಕೊಂಡು ಬನ್ನಿ. ಇನ್ನು ಮುಂದಿನ ತರಗತಿಯಲ್ಲಿ ವೃಕ್ಷಸಾಕ್ಷಿ ಪಾಠದಲ್ಲಿ ನೀವು ಮೆಚ್ಚತಕ್ಕಂಥ ಪಾತ್ರ ಯಾವುದು ಅಂತ ಒಂದು ಪ್ರಶ್ನೆ. ಸಹಜವಾಗಿ ನೀವು ಧರ್ಮಬುದ್ಧಿಯನ್ನು ಮೆಚ್ಚುತ್ತೀವಿ. ಆ ಧರ್ಮಬುದ್ಧಿಯನ್ನು ಮೆಚ್ಚಬೇಕಾದ್ರೆ ನಾನು ಏನೇನು ಮೌಲ್ಯವನ್ನು ನಿಮಗೆ ತಿಳಿಸ್ಕೊಟ್ಟು ನಾವು ಆ ಮೌಲ್ಯಗಳ ಆಧಾರದ ಮೇಲೆ ಅವನ ಗುಣದ ವಿಶೇಷತೆಯನ್ನು ಬರೀತಕ್ಕಂಥ ಪ್ರಯತ್ನವನ್ನು ಮಾಡಿ. ಆಗ ನಿಜವಾಗೂ ನನಗೆ ಈ ಪಾಠ ಮಾಡೋಕ್ಕೆ ಒಂದು ಖುಷಿ ಸಿಗುತ್ತೆ, ನೀವು ಕಲ್ತಿದ್ದು ಒಂದು ಖುಷಿ ಸಿಗುತ್ತೆ. ಆಗ್ಬೋದಾ? ಆಯ್ತು ಸ್ನೇಹಿತರೆ, ಇವತ್ತಿನ ತರಗತಿ ಸಾಕು. ನಾಳಿನ ತರಗತಿಯಲ್ಲಿ ಇದರ ಮುಂದುವರೆದ ಕೊನೆಯ ಭಾಗವನ್ನು ಗಮನಿಸೋಣ. ಎಲ್ಲರಿಗೂ